ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಲೆಟ್ಸ್ ಸಿ ದಿ ಇಂಟ್ರೊಡಕ್ಷನ್. ನಾವಿಂದು ವಿಶ್ಲೇಷಿಸುತ್ತಿರುವುದು ಇ.ಎಂ. ಫಾಸ್ಟರ್ ಅವರು 1924ರಲ್ಲಿ ಬರೆದ ಇಂಗ್ಲಿಷ್ ಸಾಹಿತ್ಯದ ಅತ್ಯಂತ ಪ್ರಭಾವಶಾಲಿ ಕಾದಂಬರಿಗಳಲ್ಲಿ ಒಂದಾದ ಎ ಪ್ಯಾಸೇಜ್ ಟು ಇಂಡಿಯಾ ಕೃತಿಯ ಬಗ್ಗೆ. ಎಕ್ಸಾಕ್ಟ್ಲಿ. ಈ ಕಾದಂಬರಿಯನ್ನು ಅರ್ಥ ಮಾಡಿಕೊಳ್ಳುವುದು ಕೇವಲ ಒಂದು ಕಥೆಯನ್ನು ಓದಿದಂತಲ್ಲ, ಬದಲಾಗಿ ಇತಿಹಾಸದ ಒಂದು ಕರಾಳ ಮುಖಡ ಸೈಕಲಾಜಿಕಲ್ ಆಳಕ್ಕೆ ಇಳಿದಂತೆ. ಹೌದು. ಇಲ್ಲಿ ಆಕ್ಚುಲಿ 1924ರ ಸಮಯ ಹೇಗಿತ್ತು ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಅಂದ್ರೆ ಬ್ರಿಟಿಷ್ ರಾಜ್ ತನ್ನ ಉತ್ತುಂಗದಲ್ಲಿದ್ದ ಕಾಲವದು. ರೈಟ್. ಒಂದೆಡೆ ಅಧಿಕಾರದ ಅಮಲು, ಮತ್ತೊಂದೆಡೆ ಶುರುವಾಗ್ತಿದ್ದ ಸ್ವಾತಂತ್ರ್ಯದ ಕಿಚ್ಚು. ಈ ಕಾದಂಬರಿ ಬ್ರಿಟಿಷ್ ಆಡಳಿತಗಾರರು ಮತ್ತು ಭಾರತೀಯರ ನಡುವೆ ಇದ್ದ ರಾಜಕೀಯ, ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಬಿರುಕುಗಳನ್ನ ಎಷ್ಟು ನೈಜವಾಗಿ ಚಿತ್ರಿಸುತ್ತೆ ಅಂದ್ರೆ ಇಂದಿಗೂ ಇದು ಪೋಸ್ಟ್ ಕಲೋನಿಯಲ್ ಸ್ಟಡೀಸ್ನಲ್ಲಿ ಒಂದು ಮಾಸ್ಟರ್ ಪೀಸ್. ಖಂಡಿತ. ಪರೀಕ್ಷಾ ದೃಷ್ಟಿಯಿಂದಲೂ ವಿದ್ಯಾರ್ಥಿಗಳಿಗೆ ಇದು ಬಹಳ ಮುಖ್ಯವಾದ ಟಾಪಿಕ್. ನಿಜ. ಇದು ಕೇವಲ ಬ್ರಿಟಿಷರು ಕೆಟ್ಟವರು, ಭಾರತೀಯರು ಒಳ್ಳೆಯವರು ಅನ್ನೋ ತರಹದ ಬ್ಲ್ಯಾಕ್ ಅಂಡ್ ವೈಟ್ ಕಥೆಯಲ್ಲ. ಬದಲಾಗಿ ವಸಾಹತುಶಾಹಿ ಅಥವಾ ಕೊಲೋನಿಯಲಿಸಂ ಎಂಬ ವ್ಯವಸ್ಥೆ ಹೇಗೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸನ್ನ, ಆತನ ಸಂಬಂಧಗಳನ್ನ ವಿಷಮಯಗೊಳಿಸುತ್ತದೆ ಅನ್ನೋದರ ಸೂಕ್ಷ್ಮ ಅಧ್ಯಯನ. ಎಕ್ಸಾಕ್ಟ್ಲಿ. ಆ ವ್ಯವಸ್ಥೆಯೊಳಗೆ ಸಿಲುಕಿದ ಕೆಲವು ಪ್ರಮುಖ ಪಾತ್ರಗಳ ಮೂಲಕ ಲೇಖಕರು ಈ ಕಥೆಯನ್ನ ಕಟ್ಟಿಕೊಡುತ್ತಾರೆ. ಉದಾಹರಣೆಗೆ ಡಾಕ್ಟರ್ ಅಜೀಜ್ ಇವರೊಬ್ಬ ಭಾವನಾತ್ಮಕ ಯುವ ಮುಸ್ಲಿಂ ವೈದ್ಯ. ಆಮೇಲೆ ಸಿರಿಲ್ ಫೀಲ್ಡಿಂಗ್ ಇವರು ಉದಾರವಾದಿ ಬ್ರಿಟಿಷ್ ಪ್ರಾಂಶುಪಾಲ. ಮತ್ತೆ ಶ್ರೀಮತಿ ಮೂರ್ ಇವರೊಬ್ಬರು ವಯಸ್ಸಾದ ಸಹಾನುಭೂತಿಯುಳ್ಳ ಮಹಿಳೆ. ಹೌದು. ಮತ್ತೆ ಅಡೆಲಾ ಕ್ವೆಸ್ಟೆಡ್ ಪಾತ್ರ ಕೂಡ ಇದೆ ಅಲ್ವಾ? ಕರೆಕ್ಟ್. ಅಡೆಲಾ ಕ್ವೆಸ್ಟೆಡ್ ಅನ್ನೋ ಯುವತಿ ನಿಜವಾದ ಭಾರತವನ್ನು ನೋಡಲು ಬಂದಿರ್ತಾಳೆ. ಸೊ ಈ ಪಾತ್ರಗಳ ಮೂಲಕ ಲೇಖಕರು ಸ್ನೇಹ ಮತ್ತೆ ಜನಾಂಗೀಯ ತಾರತಮ್ಯದ ಅಂದ್ರೆ ರೇಷಿಯಲ್ ಡಿಸ್ಕ್ರಿಮಿನೇಷನ್ನ ಸಂಘರ್ಷವನ್ನ ನಮ್ಮ ಮುಂದಿಡ್ತಾರೆ. ಆಕ್ಚುಲಿ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಹೇಳಿ. ಈ ಕಾದಂಬರಿಯ ಸ್ಟ್ರಕ್ಚರ್ ಸಾಮಾನ್ಯ ಕಾದಂಬರಿಗಳ ತರ ಇದರಲ್ಲಿ ಆಕ್ಟ್ಸ್ ಅಥವಾ ಚಾಪ್ಟರ್ಸ್ಗಳಾಗಿ ಕಥೆ ಸಾಗೋದಿಲ್ಲ. ಓ ಹೌದಲ್ವಾ, ನಾನು ಅದೇ ಹೇಳಬೇಕು ಅಂತಿದ್ದೆ. ಇದನ್ನ ಮಾಸ್ಕ್ ಅಂದ್ರೆ ಮಸೀದಿ, ಕೇವ್ಸ್ ಅಂದ್ರೆ ಗುಹೆಗಳು ಮತ್ತು ಟೆಂಪಲ್ ಅಂದ್ರೆ ದೇವಾಲಯ ಎಂಬ 3 ತಾತ್ವಿಕ ವಿಭಾಗಗಳಾಗಿ ಒಡೆಯಲಾಗಿದೆ. ಹೌದು. ಆ 3 ವಿಭಾಗಗಳು ಕೇವಲ ಭೌಗೋಳಿಕ ಸ್ಥಳಗಳಲ್ಲ, ಅವು ಮನುಷ್ಯನ ಮಾನಸಿಕ ಸ್ಥಿತಿಗಳು ಮತ್ತೆ ಒಂದು ಸಂಬಂಧದ 3 ಪ್ರಮುಖ ಹಂತಗಳನ್ನ ಪ್ರತಿನಿಧಿಸುತ್ತವೆ. ನೀವು ಒಂದು ಸಂಬಂಧದ ಲೈಫ್ ಸೈಕಲ್ ತಗೊಂಡ್ರೆ ಮೊದಲು ಭೇಟಿ ಅಥವಾ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಇರುತ್ತೆ. ಅದುವೇ ಮಾಸ್ಕ್. ಓಕೆ, ಮೀಟಿಂಗ್ ಹಂತ. ಕರೆಕ್ಟ್. ನಂತರ ಆ ಸಂಬಂಧದಲ್ಲಿ ಬಿಕ್ಕಟ್ಟು, ಗೊಂದಲ ಮತ್ತು ಸಂಘರ್ಷ ಶುರುವಾಗುತ್ತೆ. ಅದೇ ಆ ಕತ್ತಲೆಯಿಂದ ಕೂಡಿದ ಕೇವ್ಸ್, ಕಾನ್ಫ್ಲಿಕ್ಟ್. ಹೌದು. ಕೊನೆಗೆ ಆ ಸಂಘರ್ಷದ ನಂತರ ಸಿಗುವ ವಾಸ್ತವದ ಅರಿವು ಅಥವಾ ಒಂದು ರೀತಿಯ ಮರುಜೋಡಣೆ, ಅದುವೇ ಟೆಂಪಲ್. ಈ 3 ಹಂತಗಳ ಮೂಲಕವೇ ಇಡೀ ಕಥೆಯ ಸೈಕಾಲಜಿ ಕೆಲಸ ಮಾಡುತ್ತೆ. ಇದೊಂದು ಅದ್ಭುತವಾದ ಅನಾಲಜಿ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಈ 3 ವಿಭಾಗಗಳ ಹೆಸರುಗಳನ್ನ ಮತ್ತೆ ಅವುಗಳ ಅರ್ಥವನ್ನ ಬರೆಯೋದು ಬಹಳ ಸ್ಕೋರಿಂಗ್ ಆಗಿರುತ್ತೆ. ಖಂಡಿತ. ಹಾಗಾದ್ರೆ ಈ ಮಾನವ ಸಂಬಂಧಗಳ ಮೊದಲ ಹಂತದಿಂದಲೇ ನಮ್ಮ ವಿವರಣೆಯನ್ನು ಶುರು ಮಾಡೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಪಾರ್ಟ್ ವೈಸ್ ಎಕ್ಸ್ಪ್ಲನೇಷನ್ ಸ್ಟಾರ್ಟಿಂಗ್ ವಿತ್ ಮಾಸ್ಕ್. ಶುರು ಮಾಡೋಣ. ಇದನ್ನ ಕೇವಲ ಒಂದು ಆರಂಭಿಕ ಅಧ್ಯಾಯ ಅಂತ ನೋಡಬಾರದು. ಕಥೆ ಶುರುವಾಗೋದು ಚಂದ್ರಪುರ್ ನಗರದಿಂದ. ಇಲ್ಲಿನ ವರ್ಣನೆ ಎಷ್ಟೊಂದು ಕಾಂಟ್ರಾಸ್ಟ್ ಆಗಿದೆ ಅಲ್ವಾ? ಹೌದು. ಊರಿನ 2 ಮುಖಗಳು. ನಿಜ. ನಗರದ ಕೆಳಭಾಗದಲ್ಲಿ ಭಾರತೀಯರು ಅತ್ಯಂತ ಕಿಷ್ಕಿಂದಿಯಂತಹ ಜಾಗದಲ್ಲಿ ಕೊಳಕಿನಲ್ಲಿ ಬದುಕ್ತಿರ್ತಾರೆ. ಆದರೆ ಬೆಟ್ಟದ ಮೇಲಿರುವ ಸಿವಿಲ್ ಸ್ಟೇಷನ್ನಲ್ಲಿ ಬ್ರಿಟಿಷರು ತಮ್ಮದೇ ಆದ ಕ್ಲಬ್ಗಳನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಪ್ರತ್ಯೇಕವಾದ ಐಷಾರಾಮಿ ಜೀವನ ನಡೆಸ್ತಿರ್ತಾರೆ. ಅಂದ್ರೆ ಆಕ್ಚುಲಿ ಒಂದು ರೀತಿಯ ಸೆಗ್ರಿಗೇಷನ್. ಅದೇ. ಈ ಸೆಗ್ರಿಗೇಷನ್ ಅಥವಾ ಪ್ರತ್ಯೇಕತೆಯೇ ಈ ಕಥೆಯ ಮೊದಲ ವಿಲನ್ ಅಂತ ನನಗನ್ಸುತ್ತೆ. 100% ಸತ್ಯ. ಚಂದ್ರಪುರ್ ಕೇವಲ ಒಂದು ನಗರವಲ್ಲ, ಅದೊಂದು ವಸಾಹತುಶಾಹಿ ವ್ಯವಸ್ಥೆಯ ಮೈಕ್ರೋಕಾಸಮ್. ಅಲ್ಲಿನ ಬ್ರಿಟಿಷ್ ಕ್ಲಬ್ನೊಳಗೆ ಭಾರತೀಯರಿಗೆ ಪ್ರವೇಶವೇ ಇರಲ್ಲ. ಈ ವಾತಾವರಣದಲ್ಲಿಯೇ ನಾವು ಡಾಕ್ಟರ್ ಅಜೀಜ್ ಪಾತ್ರವನ್ನ ಭೇಟಿಯಾಗೋದು. ಆತ ಅತ್ಯಂತ ಪ್ರತಿಭಾವಂತ ವೈದ್ಯ, ಆದರೆ ಆತನ ಪ್ರತಿಭೆಗೆ ಅಲ್ಲಿ ಬೆಲೆ ಇಲ್ಲ. ಕೇವಲ ಆತನ ಜನಾಂಗೀಯ ಹಿನ್ನೆಲೆಗಷ್ಟೇ ಬೆಲೆ. ಬ್ರಿಟಿಷ್ ಅಧಿಕಾರಿಗಳ, ವಿಶೇಷವಾಗಿ ಸಿವಿಲ್ ಸರ್ಜನ್ ಮೇಜರ್ ಕ್ಯಾಲೆಂಡರ್ನ ಅಹಂಕಾರ ಮತ್ತು ಉದ್ದಟತನದಿಂದ ಅಜೀಜ್ ಒಳಗೊಳಗೆ ತೀವ್ರವಾಗಿ ನೊಂದಿರ್ತಾನೆ. ಆದರೆ ಆಶ್ಚರ್ಯದ ಸಂಗತಿ ಅಂದ್ರೆ ಎಷ್ಟೇ ನೊಂದಿದ್ರೂ
ಆತನಿಗೆ ಬ್ರಿಟಿಷರೊಂದಿಗೆ ಎಲ್ಲೋ ಒಂದು ಕಡೆ ಸಮಾನತೆಯಿಂದ ಕೂಡಿದ ಪ್ರಾಮಾಣಿಕ ಸ್ನೇಹವನ್ನ ಬೆಳೆಸಬೇಕು ಅನ್ನೋ ಹಂಬಲ ಇರುತ್ತೆ. ಹೌದು, ಆ ಹಂಬಲವೇ ಆತನನ್ನ ಒಂದು ದಿನ ಸಂಜೆ ಆ ಮಸೀದಿಯೊಳಗೆ ಕರೆದೊಯ್ಯುತ್ತೆ. ಕರೆಕ್ಟ್. ಅಲ್ಲಿ ಆತ ಒಬ್ಬಂಟಿಯಾಗಿರುವಾಗ ಕತ್ತಲಿಯಲ್ಲಿ ಶ್ರೀಮತಿ ಮೂರ್ ಅವರನ್ನ ನೋಡ್ತಾನೆ. ಅವಳೊಬ್ಬಳು ಹೊಸದಾಗಿ ಭಾರತಕ್ಕೆ ಬಂದಿರುವ ಇಂಗ್ಲಿಷ್ ಮಹಿಳೆ. ಆರಂಭದಲ್ಲಿ ಅಜೀಜ್ಗೆ ಆಕೆ ಮೇಲೆ ಸಿಟ್ಟು ಬರುತ್ತೆ. ಯಾಕೆಂದ್ರೆ ಬ್ರಿಟಿಷರು ಸಾಮಾನ್ಯವಾಗಿ ಭಾರತೀಯರ ಪವಿತ್ರ ಸ್ಥಳಗಳನ್ನ ಅಪವಿತ್ರ ಮಾಡ್ತಾರೆ ಅನ್ನೋ ಪೂರ್ವಾಗ್ರಹ ಆತನಿಗಿರುತ್ತೆ. ಸಹಜವಾದ ಕೋಪ ಅದು. ಹೌದು. ಆತ ಇದು ಮಸೀದಿ, ನೀವಿಲ್ಲಿಗೆ ಬರಬಾರದು ಅಂತ ಕೂಗ್ತಾನೆ. ಆದ್ರೆ ಅಲ್ಲಿ ನಡೆಯುವ ಆ ಒಂದು ಸಣ್ಣ ಘಟನೆ ಇದೆಯಲ್ಲ, ದಟ್ ಇಸ್ ಸೋ ಪವರ್ಫುಲ್. ಆ ಶೂ ತೆಗೆಯುವ ದೃಶ್ಯ ಅಲ್ವಾ ಅದೇ. ಶ್ರೀಮತಿ ಮೂರ್ ಬಹಳ ಶಾಂತವಾಗಿ ತಾನು ಮಸೀದಿಯ ಒಳಗೆ ಬರುವ ಮುನ್ನವೇ ತನ್ನ ಶೂ ತೆಗೆದಿರೋದಾಗಿ ಹೇಳ್ತಾಳೆ. ಈ ಒಂದು ಸಣ್ಣ ಗೌರವದ ನಡೆ ಅಜೀಜ್ನ ಮನಸ್ಸಿನಲ್ಲಿ ಎಂತಹ ದೊಡ್ಡ ಸಂಚಲನ ಸೃಷ್ಟಿಸುತ್ತೆ ಅಂದ್ರೆ, ಅದು ಇಬ್ರು ನಡುವೆ ಒಂದು ಸುಂದರವಾದ ಅನಿರೀಕ್ಷಿತ ಸ್ನೇಹದ ಸೇತುವೆಯನ್ನೇ ನಿರ್ಮಾಣ ಮಾಡುತ್ತೆ. ಆ ಶೂ ತೆಗೆಯುವ ದೃಶ್ಯ ಬಹಳ ಸಾಂಕೇತಿಕವಾಗಿದೆ. ಅದು ಕೇವಲ ಒಂದು ಧಾರ್ಮಿಕ ನಿಯಮದ ಪಾಲನೆಯಲ್ಲ. ಅದು ಇನ್ನೊಂದು ಸಂಸ್ಕೃತಿಯನ್ನ, ಇನ್ನೊಬ್ಬ ಮನುಷ್ಯನ ನಂಬಿಕೆಯನ್ನ ಗೌರವಿಸುವ ಕ್ರಿಯೆ. ಇತರ ಬ್ರಿಟಿಷ್ ಅಧಿಕಾರಿಗಳಂತೆ ಶ್ರೀಮತಿ ಮೂರ್ ಭಾರತವನ್ನ ಆಳಲು ಬಂದವಳಲ್ಲ. ಆಕೆ ಭಾರತವನ್ನ ಅರ್ಥ ಮಾಡಿಕೊಳ್ಳಲು, ಅನುಭವಿಸಲು ಬಂದವಳು. ನಿಜ. ಆಕೆ ಅಜೀಜ್ ಜೊತೆ ಯಾವುದೇ ಅಹಂಕಾರವಿಲ್ಲದೆ ಅತ್ಯಂತ ದಯೆ ಮತ್ತೆ ಮನುಷ್ಯತ್ವದಿಂದ ಮಾತನಾಡ್ತಾಳೆ. ಇಂತಹ ಒಂದು ಸಣ್ಣ ಮಾನವೀಯ ಸ್ಪರ್ಶದಿಂದಲೇ ಅಜೀಜ್ಗೆ ಭಾರತೀಯರು ಮತ್ತೆ ಇಂಗ್ಲಿಷ್ ಜನರ ನಡುವೆ ಸ್ನೇಹ ಸಾಧ್ಯವಿದೆ ಅನ್ನೋ ದೊಡ್ಡ ಭರವಸೆ ಮೂಡುತ್ತೆ. ಇದೇ ಸಮಯದಲ್ಲಿ ಇನ್ನೊಂದು ಪಾತ್ರದ ಎಂಟ್ರಿ ಆಗುತ್ತೆ. ಅಡೆಲಾ ಕ್ವೆಸ್ಟೆಡ್. ಆಕೆ ಶ್ರೀಮತಿ ಮೂರ್ ಅವರ ಜೊತೆಯಲ್ಲೇ ಭಾರತಕ್ಕೆ ಬಂದಿರ್ತಾಳೆ. ಹೌದು. ಆಕೆಯ ಉದ್ದೇಶ ಚಂದ್ರಪೂರ್ನಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿರುವ ಶ್ರೀಮತಿ ಮೂರ್ ಅವರ ಮಗ ರೋನಿ ಹಿಜ್ಲಾಪ್ ಎಂಬ ಅಧಿಕಾರಿಯನ್ನ ಮದುವೆ ಆಗ್ಬೇಕೋ ಬೇಡವೋ ಅಂತ ನಿರ್ಧರಿಸುವುದು. ಆದರೆ ಇಲ್ಲಿ ನನಗೆ ಅಡೆಲಾ ಪಾತ್ರದ ಬಗ್ಗೆ ಒಂದು ಡೌಟ್ ಇದೆ. ಏನು? ಆಕೆ ಪದೇ ಪದೇ ತನಗೆ ನಿಜವಾದ ಭಾರತ ಅಂದ್ರೆ ರಿಯಲ್ ಇಂಡಿಯಾ ನೋಡಬೇಕು ಅಂತ ಹೇಳ್ತಾನೆ ಇರ್ತಾಳೆ. ಆಕೆಗೆ ಬ್ರಿಟಿಷರ ಆ ಪಾಶ್ಚಿಮಾತ್ಯ ಪಾರ್ಟಿಗಳಲ್ಲಿ ಇರಲು ಇಷ್ಟ ಇರಲ್ಲ. ಆದರೆ ಆಕೆ ನಿಜಕ್ಕೂ ಭಾರತೀಯರ ಜೊತೆ ಕನೆಕ್ಟ್ ಆಗಲು ಪ್ರಯತ್ನಿಸ್ತಾ ಇದ್ದಾಳ, ಅಥವಾ ಆಕೆ ಭಾರತವನ್ನ ಕೇವಲ ಒಂದು ಮ್ಯೂಸಿಯಂ ತರ ನೋಡ್ತಾ ಇದ್ದಾಳ? ನೀವು ಕೇಳಿರೋ ಪ್ರಶ್ನೆ ಬಹಳ ಸೂಕ್ಷ್ಮವಾದದ್ದು. ಆಕ್ಚುಲಿ ಅಡೆಲಾಳ ಆಸೆ ಪ್ರಾಮಾಣಿಕವಾಗಿರಬಹುದು, ಆದರೆ ಅದರಲ್ಲಿ ಒಂದು ರೀತಿಯ ಬೌದ್ಧಿಕ ಅಹಂಕಾರವಿದೆ. ಓ, ಲೈಕ್ ಇಂಟೆಲೆಕ್ಚುಯಲ್ ಅರೋಗೆನ್ಸ್. ಹೌದು. ಆಕೆಗೆ ಭಾರತ ಅಂದ್ರೆ ಒಂದು ಅನುಭವಿಸಬೇಕಾದ ರೋಚಕ ವಸ್ತು ಅನ್ನೋ ಭಾವನೆ ಇದೆ ಹೊರತು ಅಲ್ಲಿರುವ ಜನರನ್ನ ತನ್ನ ಸಮಾನರಾಗಿ ನೋಡುವ ಆಳವಾದ ಎಂಪತಿ ಆಕೆಯಲ್ಲಿಲ್ಲ. ಆಕೆ ಭಾರತವನ್ನ ತನ್ನ ಮನರಂಜನೆಗಾಗಿ ಕೇವಲ ನೋಡಲು ಬಯಸುತ್ತಾಳೆ. ಅರ್ಥವಾಯಿತು. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ರೋನಿ ಹಿಜ್ಲಾಪ್ ಇದ್ದಾನೆ. ಅವನು ಸಂಪೂರ್ಣವಾಗಿ ಕಠಿಣ ವಸಾಹತುಶಾಹಿ ಯಂತ್ರದ ಒಂದು ಭಾಗ. ನಾವಿಲ್ಲಿಗೆ ಬಂದಿರೋದು ಭಾರತೀಯರಿಗೆ ಒಳ್ಳೇದು ಮಾಡಲು ಅಲ್ಲ, ಅವರನ್ನ ಆಳಲು ಅನ್ನೋದು ಅವನ ಸ್ಪಷ್ಟ ನಿಲುವು. ಆ ಕಠಿಣತೆ ಅವನಲ್ಲಿದೆ. ಈ ಇಬ್ಬರ ಮಧ್ಯೆ ಬರುವ ಇನ್ನೊಂದು ಪ್ರಮುಖ ಪಾತ್ರ ಅಂದ್ರೆ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ಸಿರಿಲ್ ಫೀಲ್ಡಿಂಗ್. ಫೀಲ್ಡಿಂಗ್ ಪಾತ್ರ ನನ್ಗಂತೂ ಕಾದಂಬರಿಯ ಅತ್ಯಂತ ಪ್ರಬುದ್ಧ ಪಾತ್ರ ಅನ್ಸುತ್ತೆ. ಖಂಡಿತ. ಆತ ಬ್ರಿಟಿಷ್ ಕ್ಲಬ್ನ ನಿಯಮಗಳನ್ನ ಲೆಕ್ಕಿಸದೆ ಭಾರತೀಯರೊಂದಿಗೆ ಮುಕ್ತವಾಗಿ ಬೆರೆಯುತ್ತಾನೆ. ಆತ ಡಾಕ್ಟರ್ ಅಜೀಜ್ನನ್ನ ತನ್ನ ಮನೆಗೆ ಆಹ್ವಾನಿಸ್ತಾನೆ, ಮತ್ತೆ ಇಬ್ಬರ ನಡುವೆ ಒಂದು ಗಾಢವಾದ ಸ್ನೇಹ ಬೆಳೆಯುತ್ತೆ. ಇಬ್ಬರೂ ಪರಸ್ಪರ ತಮ್ಮ ಹೃದಯದ ಮಾತುಗಳನ್ನು ಹಂಚಿಕೊಳ್ತಾರೆ. ಫೀಲ್ಡಿಂಗ್ ಒಬ್ಬ ಉದಾರವಾದಿ, ಸಮಾನತೆಯನ್ನು ಬೆಂಬಲಿಸುವ ವ್ಯಕ್ತಿ. ಸೊ ಇದೆಲ್ಲವನ್ನು ನೋಡಿದಾಗ ಈ ಮಾಸ್ಕ್ ವಿಭಾಗವು ಶಾಂತಿ, ಪರಸ್ಪರ ಗೌರವ ಮತ್ತು ವಿಭಿನ್ನ ಸಂಸ್ಕೃತಿಗಳ ನಡುವಿನ ಅರ್ಥೈಸಿಕೊಳ್ಳುವಿಕೆಯ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ನ ಸಂಕೇತವಾಗಿ ಕಾಣುತ್ತೆ. ಹೌದು. ಆದ್ರೆ ಆ ಭರವಸೆ ಬಹಳ ದುರ್ಬಲವಾಗಿದೆ. ಹೇಗೆ? ನೀವು ಎಣ್ಣೆ ಮತ್ತು ನೀರನ್ನ ಒಂದೇ ಬಾಟಲಲ್ಲಿ ಹಾಕಿ ಜೋರಾಗಿ ಅಲುಗಾಡಿಸಿದಾಗ ಅದು ಒಂದಾದಂತೆ ಕಾಣುತ್ತೆ. ಆದ್ರೆ ಬಾಟಲಿಯನ್ನ ಸುಮ್ನೆ ಇಟ್ರೆ ಎಣ್ಣೆ ಮತ್ತು ನೀರು ಮತ್ತೆ ಬೇರೆ ಬೇರೆ ಆಗ್ತವೆ. ವಾವ್, ದಟ್ಸ್ ಅ ಬ್ರಿಲಿಯಂಟ್ ಅನಾಲಜಿ. ವಸಾಹತುಶಾಹಿ ಆಡಳಿತದ ಅಡಿಯಲ್ಲಿ ಈ ರೀತಿಯ ಸಾಮರಸ್ಯ ಕೇವಲ ತಾತ್ಕಾಲಿಕ. ಆ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಬಿರುಕು ಬಿಟ್ರೂ ಈ ಮೇಲ್ನೋಟದ ಸ್ನೇಹವೆಲ್ಲವೂ ನಾಶವಾಗೋದು ಖಂಡಿತ. ಎಣ್ಣೆ ಮತ್ತು ನೀರಿನ ಉದಾಹರಣೆ ಈ ಪರಿಸ್ಥಿತಿಗೆ ಕರಾರುವಾಗೋ ಹೊಂದಿಕೆಯಾಗುತ್ತೆ. ಇದು ಕೇವಲ ಚಂಡಮಾರುತದ ಹಿಂದಿನ ಶಾಂತಿಯಂತೆ, ಅಂದ್ರೆ ಕಾಮ್ ಬಿಫೋರ್ ದ ಸ್ಟಾರ್ಮ್ ತರಹ ಕಾಣಿಸ್ತಿದೆ. ಈ ರಾಜಕೀಯ ಬಿಕ್ಕಟ್ಟಿನಲ್ಲಿ ಇಂತಹ ಸಣ್ಣ ಸ್ನೇಹಗಳು ಉಳಿಯಲು ಸಾಧ್ಯವೇ? ಅದೇ ದೊಡ್ಡ ಪ್ರಶ್ನೆ. ಆ ಚಂಡಮಾರುತ ಅಪ್ಪಳಿಸುವುದು ಕಾದಂಬರಿಯ ಮುಂದಿನ ಹಂತದಲ್ಲಿ. ನಾವು ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್, ಕೇವ್ಸ್.
ಇಲ್ಲಿಂದ ಕತೆ ಕಂಪ್ಲೀಟ್ ಆಗಿ ಟರ್ನ್ ಆಗುತ್ತೆ. ಹೌದು, ಕಥೆಯ ಬಹುದೊಡ್ಡ ತಿರುವು ನಡೆಯುವುದು ಇಲ್ಲಿಯೇ. ಡಾಕ್ಟರ್ ಅಜೀಜ್ ಅಡೇಲಾ ಮತ್ತೆ ಶ್ರೀಮತಿ ಮೂರ್ ಅವರಿಗೆ ತಾನು ಭಾರತದ ಅತ್ಯುತ್ತಮ ಆತಿಥ್ಯವನ್ನ ನೀಡಬೇಕು ಅಂತ ತನ್ನ ಸ್ನೇಹವನ್ನ ಪ್ರದರ್ಶಿಸಬೇಕು ಅನ್ನೋ ಅತಿಯಾದ ಉತ್ಸಾಹದಿಂದ ಮಾರಾಬಾರ್ ಗುಹೆಗಳ ಪ್ರವಾಸವನ್ನ ಬಹಳ ಅದ್ದೂರಿಯಾಗಿ ಆಯೋಜಿಸ್ತಾನೆ. ಪಾಪಾಜೀಸ್ ರೈಲು ಬುಕ್ ಮಾಡಿ, ಆನೆಗಳನ್ನ ತರಿಸಿ, ತನ್ನ ಶಕ್ತಿಗೂ ಮೀರಿ ಹಣ ಖರ್ಚು ಮಾಡ್ತಾನೆ. ಪರೀಕ್ಷೆಯ ದೃಷ್ಟಿಯಿಂದ ಈ ಮಾರಾಬಾರ್ ಗುಹೆಗಳ ಮಹತ್ವ ಬಹಳ ಇದೆ. ಹೌದು, ಆದರೆ ಅಜೀಜ್ಗೆ ಆ ಗುಹೆಗಳ ನೈಜ ಸ್ವರೂಪದ ಅರಿವಿರಲ್ಲ. ಈ ಮಾರಾಬಾರ್ ಗುಹೆಗಳು ಕೇವಲ ಪ್ರವಾಸಿ ತಾಣಗಳಲ್ಲ. ಮತ್ತೆ ಫಾರೆಸ್ಟರ್ ಅವುಗಳನ್ನ ಅತ್ಯಂತ ಪ್ರಾಚೀನ, ಕತ್ತಲಿನಿಂದ ಕೂಡಿದ ಮತ್ತು ಮನುಷ್ಯನನ್ನ ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ವಿಚಲಿತಗೊಳಿಸುವ ಅಂದ್ರೆ ಸ್ಪಿರಿಚುಲಿ ಅನ್ಸೆಟ್ಲಿಂಗ್ ಜಾಗವಾಗಿ ವರ್ಣಿಸಿದ್ದಾರೆ. ಆ ಗುಹೆಗಳಲ್ಲಿ ಯಾವುದೇ ಸೌಂದರ್ಯವಿಲ್ಲ, ಶಿಲ್ಪಕಲೆ ಇಲ್ಲ, ಅವು ಬರೀ ಖಾಲಿ. ಆ ಶೂನ್ಯತೆಯೇ ಮನುಷ್ಯನ ಅಹಂಕಾರವನ್ನ, ಆತನ ನಂಬಿಕೆಗಳನ್ನ ಅಣಕಿಸುವಂತಿರುತ್ತೆ. ಅಲ್ಲಿನ ಕತ್ತಲು ಮತ್ತೆ ಅಲ್ಲಿನ ವಾತಾವರಣ ಒಂದು ರೀತಿಯ ವಿಲಕ್ಷಣವಾದ ಸೈಕಲಾಜಿಕಲ್ ಟೆನ್ಷನ್ ಅನ್ನ ಸೃಷ್ಟಿ ಮಾಡುತ್ತೆ. ಆ ಸೈಕಲಾಜಿಕಲ್ ಟೆನ್ಷನ್ ಪೀಕ್ಗೆ ಹೋಗೋದೇ ಆ ಗುಹೆ ಒಳಗಿನ ವಿಚಿತ್ರವಾದ ಪ್ರತಿಧ್ವನಿ ಅಥವಾ ಎಕೋ ಕೇಳಿದಾಗ. ಕಾದಂಬರಿಯಲ್ಲಿ ಇದನ್ನ ಬುಮ್ ಎಂಬ ಶಬ್ದದಿಂದ ವರ್ಣಿಸಲಾಗಿದೆ. ವಿದ್ಯಾರ್ಥಿಗಳು ಈ ಬುಮ್ ಶಬ್ದದ ಬಗ್ಗೆ ಎಕ್ಸಾಮ್ನಲ್ಲಿ ಬರೆಯಲೇಬೇಕು. ಖಂಡಿತ. ಶ್ರೀಮತಿ ಮೂರ್ ಒಂದು ಗುಹೆಯೊಳಗೆ ಹೋದಾಗ ಕತ್ತಲೆಯಲ್ಲಿ ಯಾರೋ ಅವಳನ್ನ ಉಸಿರುಗಟ್ಟಿಸಿದಂತೆ ಆಗುತ್ತೆ. ಮತ್ತೆ ಆ ಬೂಮ್ ಶಬ್ದ ಆಕೆಯನ್ನ ಸಂಪೂರ್ಣವಾಗಿ ಕುಗ್ಗಿಸ್ಬಿಡುತ್ತೆ. ನನಗಿಲ್ಲಿ ನಿಮ್ಮ ಎಕ್ಸ್ಪರ್ಟೈಸ್ ಬೇಕು. ಕೇಳಿ. ಕೇವಲ ಒಂದು ಪ್ರತಿಧ್ವನಿ ಒಬ್ಬ ಪ್ರಬುದ್ಧ ಮಹಿಳೆಯ ಮಾನಸಿಕ ಸ್ಥೈರ್ಯವನ್ನೇ ನಾಶ ಮಾಡುವಷ್ಟು ಪ್ರಬಲವಾಗಿರಲು ಹೇಗೆ ಸಾಧ್ಯ? ಈ ಶಬ್ದದ ಹಿಂದಿನ ತಾತ್ವಿಕ ಅರ್ಥವೇನು? ಆ ಬೂಮ್ ಶಬ್ದ ಕೇವಲ ಒಂದು ಭೌತಿಕ ಎಕೋ ಅಲ್ಲ. ಅದು ಅಸ್ತಿತ್ವವಾದದ ಅಥವಾ ಎಕ್ಸಿಸ್ಟೆನ್ಷಿಯಲಿಸಂನ ಅತ್ಯಂತ ಕ್ರೂರ ರೂಪ. ಮನುಷ್ಯ ತನ್ನ ಇಡೀ ಜೀವನದಲ್ಲಿ ನಂಬಿರುವ ಪ್ರೀತಿ, ಕಲೆ, ಧರ್ಮ, ನ್ಯಾಯ ಎಲ್ಲವೂ ಆ ಗುಹೆಯಲ್ಲಿ ಒಂದೇ ರೀತಿಯ ಬೂಮ್ ಶಬ್ದವಾಗಿ ಮಾರ್ಪಡುತ್ತೆ. ನೀವು ಆ ಗುಹೆಯಲ್ಲಿ ಸುಂದರವಾದ ಕವಿತೆ ಓದಿದ್ರೂ ಅದು ಬೂಮ್ ಅನ್ನುತ್ತೆ, ಯಾರನ್ನಾದ್ರೂ ಬೈದ್ರೂ ಅದು ಬೂಮ್ ಅನ್ನುತ್ತೆ. ಎವ್ರಿಥಿಂಗ್ ಸೌಂಡ್ಸ್ ದ ಸೇಮ್. ಎಕ್ಸಾಕ್ಟ್ಲಿ. ಇದರರ್ಥ ಈ ಬ್ರಹ್ಮಾಂಡದ ದೃಷ್ಟಿಯಲ್ಲಿ ಮನುಷ್ಯನ ಮೌಲ್ಯಗಳಿಗೆ, ಆತನ ಅಸ್ತಿತ್ವಕ್ಕೆ ಯಾವುದೇ ಬೆಲೆ ಇಲ್ಲ. ಎಲ್ಲವೂ ಶೂನ್ಯ, ಎಲ್ಲವೂ ಅರ್ಥಹೀನ ಅನ್ನೋ ಕರಾಳ ಸತ್ಯವನ್ನ ಆ ಶಬ್ದ ಶ್ರೀಮತಿ ಮೂರ್ಗೆ ರಿಯಲೈಸ್ ಮಾಡುತ್ತೆ. ಇದರಿಂದಾಗಿ ಆಕೆಗೆ ಜೀವನದ ಮೇಲಿನ ಆಸಕ್ತಿಯೇ ಹೊರಟೋಗುತ್ತೆ. ಇಟ್ಸ್ ಲೈಕ್ ಲುಕಿಂಗ್ ಇನ್ ಟು ದಿ ಎಬಿಸ್. ಆ ಶೂನ್ಯತೆ ಆಕೆಯನ್ನೇ ನುಂಗಿ ಹಾಕುತ್ತೆ. ಆದರೆ ನಿಜವಾದ ಸ್ಫೋಟ ನಡೆಯೋದು ಇನ್ನೊಂದು ಗುಹೆಯಲ್ಲಿ. ಹೌದು, ಅಡೆಲಾಳ ಗುಹೆಯಲ್ಲಿ. ಕರೆಕ್ಟ್. ಅಜೀಜ್ ಮತ್ತೆ ಅಡೆಲಾ ಇನ್ನೊಂದು ಗುಹೆಯತ್ತ ಹೋಗ್ತಿರುವಾಗ ಅಡೆಲಾಳ ಮನಸ್ಸಿನಲ್ಲಿ ತನ್ನ ಮುಂಬರುವ ಮದುವೆಯ ಬಗ್ಗೆ ಗೊಂದಲಗಳಿರುತ್ತೆ. ಆಕೆಗೆ ತಾನು ರೋನಿಯನ್ನ ನಿಜವಾಗಿಯೂ ಪ್ರೀತಿಸ್ತಿಲ್ಲ ಅನ್ನೋ ಅರಿವಾಗುತ್ತೆ. ಅದೇ ಸಮಯದಲ್ಲಿ ಆಕೆ ಅಜೀಜನ್ನ ಆತನ ವೈವಾಹಿಕ ಜೀವನದ ಬಗ್ಗೆ ಕೆಲವು ಅಸಂಬದ್ಧ ಪ್ರಶ್ನೆಗಳನ್ನು ಕೇಳ್ತಾಳೆ. ಅಜೀಜ್ಗೆ ಮುಜುಗರವಾಗಿ ಆತ ಬೇರೊಂದು ಗುಹೆಯೊಳಗೆ ಹೋಗ್ತಾನೆ. ಅಡೆಲಾ ಇನ್ನೊಂದು ಗುಹೆಯೊಳಗೆ ಒಬ್ಬಳೇ ಹೋಗ್ತಾಳೆ. ಆ ಕತ್ತಲಿಯಲ್ಲಿ ಆಕೆಯ ಆಂತರಿಕ ಗೊಂದಲ, ಗುಹೆಯ ಸೆಕೆ ಎಲ್ಲವೂ ಸೇರಿ ಆಕೆಗೆ ಇದ್ದಕ್ಕಿದ್ದಂತೆ ವಿಪರೀತ ದಿಗ್ಭ್ರಮೆ ಅಥವಾ ಪ್ಯಾನಿಕ್ ಶುರುವಾಗುತ್ತೆ. ಅದು ಬಹಳ ಕ್ರಿಟಿಕಲ್ ಮೂಮೆಂಟ್. ಆ ಕತ್ತಲೆಯಲ್ಲಿ ಅಜೀಜ್ ತನ್ನ ಮೇಲೆ ಲೈಂಗಿಕ ಹಲ್ಲೆ ಮಾಡಲು ಬಂದಿದ್ದಾನೆ ಅಂತ ಭ್ರಮಿಸಿ ಭಯದಿಂದ ಬೆಟ್ಟದಿಂದ ಕೆಳಗೆ ಓಡಿ ಹೋಗ್ತಾಳೆ. ಇದು ಈ ಕಾದಂಬರಿಯ ಕೇಂದ್ರ ಬಿಂದು. ಅಡೆಲಾಳ ಈ ಒಂದು ಭ್ರಮೆ ವಸಾಹತುಶಾಹಿ ಸಮಾಜದಲ್ಲಿ ಹುದುಗಿದ್ದ ಎಷ್ಟೋ ವರ್ಷಗಳ ಜನಾಂಗೀಯ ದ್ವೇಷಕ್ಕೆ ಬೆಂಕಿ ಹಚ್ಚುತ್ತೆ. ರೈಟ್. ಅಡೆಲಾ ಓಡಿ ಹೋಗಿ ಬ್ರಿಟಿಷ್ ಅಧಿಕಾರಿಗಳಿಗೆ ದೂರು ನೀಡಿದ ತಕ್ಷಣ ಅಜೀಜ್ನನ್ನ ಅತ್ಯಂತ ಅವಮಾನಕರ ರೀತಿಯಲ್ಲಿ ಬಂಧಿಸ್ತಾರೆ. ಇಲ್ಲಿ ನೀವು ಬ್ರಿಟಿಷ್ ಸಮುದಾಯದ ರಿಯಾಕ್ಷನ್ ಗಮನಿಸಬೇಕು. ಅವರಿಗೆ ಸತ್ಯ ಬೇಕಾಗಿರಲ್ಲ ಅನ್ಸುತ್ತೆ. ಹೌದು, ಅವರಿಗೆ ಸತ್ಯ ಏನು ಅಂತ ತಿಳಿಯುವ ಆಸಕ್ತಿಯೇ ಇರಲ್ಲ. ಅಜೀಜ್ ಮುಸ್ಲಿಂ, ಭಾರತೀಯ, ಹಾಗಾಗಿ ಅವನು ಈ ತಪ್ಪು ಮಾಡಿಯೇ ಇರ್ತಾನೆ ಅನ್ನೋದು ಅವರ ನಿರ್ಧಾರ. ನೋಡಿ, ನಾವು ಮೊದಲೇ ಹೇಳಿದ್ವೋ ಈ ಭಾರತೀಯರನ್ನ ನಂಬಬಾರ್ದು ಅಂತ ತಮ್ಮ ದ್ವೇಷವನ್ನ, ತಮ್ಮ ಅಹಂಕಾರವನ್ನ ಸಮರ್ಥಿಸಿಕೊಳ್ಳಲು ಈ ಘಟನೆಯನ್ನ ಬಳಸ್ಕೊಳ್ತಾರೆ. ಖಂಡಿತ. ಕೋರ್ಟ್ನಲ್ಲಿ ನಡೆಯುವ ಆ ವಿಚಾರಣೆಯ ಅಂದರೆ ಟ್ರಯಲ್ ದೃಶ್ಯ ರೋಮಾಂಚಕವಾಗಿದೆ. ಕೋರ್ಟ್ ರೂಮ್ ಕೇವಲ ಒಂದು ನ್ಯಾಯಾಲಯವಾಗಿ ಉಳಿಯುವುದಿಲ್ಲ, ಅದೊಂದು ಯುದ್ಧ ಭೂಮಿಯೋಗುತ್ತೆ. ಎರಡು ಗುಂಪುಗಳಾಗುತ್ತೆ. ಹೌದು, ಬ್ರಿಟಿಷರೆಲ್ಲರೂ ಒಂದೆಡೆ, ಭಾರತೀಯರೆಲ್ಲರೂ ಇನ್ನೊಂದೆಡೆ ನಿಲ್ತಾರೆ. ಇಡೀ ಬ್ರಿಟಿಷ್ ಸಮುದಾಯ ಅಜೀಜ್ ವಿರುದ್ಧ ತಿರುಗಿ ಬಿದ್ದಾಗ ಅವನ ಪರವಾಗಿ ನಿಲ್ಲುವುದು ಕೇವಲ ಒಂದೇ ಒಂದು ಇಂಗ್ಲಿಷ್ ವ್ಯಕ್ತಿ, ಅದು ಫೀಲ್ಡಿಂಗ್. ಫೀಲ್ಡಿಂಗ್ ಮಾತ್ರ ಧೈರ್ಯವಾಗಿ ನಿಲ್ತಾನೆ. ಮತ ತನ್ನದೇ ಸಮುದಾಯದ ಕೆಂಗಣ್ಣಿಗೆ ಗುರಿಯಾದ್ರೂ ಅಜೀಜ್ನ ನಿರಪರಾಧಿತ್ವದ ಮೇಲೆ ನಂಬಿಕೆ ಇಡ್ತಾನೆ.
ಆ ಒತ್ತಡದ ವಿಚಾರಣೆಯಲ್ಲಿ ಸಾಕ್ಷಿ ಕಟಕಟೆಯಲ್ಲಿ ನಿಂತ ಅಡೆಲಾ ಮತ್ತೊಮ್ಮೆ ತನ್ನ ಮನಸ್ಸನ್ನ ಆಳವಾಗಿ ಶೋಧಿಸ್ತಾಳೆ. ಆ ಗುಹೆಯೊಳಗೆ ನಿಜಕ್ಕೂ ಏನಾಯ್ತು ಅನ್ನೋದನ್ನ ನೆನಪಿಸ್ಕೊಳ್ಳೋ ಯತ್ನಿಸ್ತಾಳೆ. ಮತ್ತೆ ಆಕೆ ತನಗೆ ಭ್ರಮೆಯಾಗಿತ್ತು, ಅಜೀಜ್ ಗುಹೆಯೊಳಗೆ ಇರ್ಲಿಲ್ಲ ಅನ್ನೋ ಸತ್ಯವನ್ನ ಒಪ್ಕೊಂಡು ದೂರು ಹಿಂಪಡೀತಾಳೆ. ಆಕ್ಚುಲಿ ಅಡೆಲಾಳ ಈ ನಿರ್ಧಾರಕ್ಕೆ ಅಪಾರವಾದ ಧೈರ್ಯ ಬೇಕು. ಯಾಕಂದ್ರೆ ಇದರಿಂದ ಆಕೆ ಇಡೀ ಬ್ರಿಟಿಷ್ ಸಮುದಾಯಕ್ಕೆ ದ್ರೋಹಿಯಾಗ್ತಾಳೆ. ಅಜೀಜ್ ನಿರಪರಾಧಿಯಾಗಿ ಬಿಡುಗಡೆ ಆಗ್ತಾನೆ. ಬಿಡುಗಡೆ ಆಯ್ತು, ಬಟ್ ಎಲ್ಲವೂ ಸರಿ ಹೋಯ್ತಾ? ಇಲ್ಲ, ಇಲ್ಲಿಯೇ ಕಾದಂಬರಿಯ ನಿಜವಾದ ಟ್ರಾಜಿಡಿ ಇರೋದು. ಅಜೀಜ್ ಜೈಲಿನಿಂದ ಹೊರಬಂದ್ರೂ ಆತನ ಮನಸ್ಸು ಶಾಶ್ವತವಾಗಿ ಘಾಸಿಗೊಂಡಿರುತ್ತೆ. ಬ್ರಿಟಿಷರು ಮತ್ತೆ ಭಾರತೀಯರ ನಡುವೆ ಇದ್ದ ಆ ಸಣ್ಣ ನಂಬಿಕೆಯ ಸೇತುವೆ ಸಂಪೂರ್ಣವಾಗಿ ನಾಶವಾಗುತ್ತೆ. ಅಷ್ಟೇ ಅಲ್ಲ, ಫೀಲ್ಡಿಂಗ್ ಅಡೆಲಾಳಿಗೆ ಆಶ್ರಯ ನೀಡಿದ್ದಕ್ಕಾಗಿ ಅಜೀಜ್ಗೆ ಫೀಲ್ಡಿಂಗ್ ಮೇಲೂ ಅನುಮಾನ ಶುರುವಾಗುತ್ತೆ. ಇಲ್ಲಿ ನಮ್ಮ ಒಡೆದ ಕನ್ನಡಿಯ ಉದಾಹರಣೆಯನ್ನ ನಾವು ಕೊಡ್ಬೋದು. ಕನ್ನಡಿಯನ್ನ ಎಷ್ಟೇ ಹುಷಾರಾಗಿ ಮತ್ತೆ ಜೋಡಿಸಿದ್ರೂ ಬಿರುಕು ಹಾಗೆ ಉಳಿಯುತ್ತೆ. ಅದೇ ರೀತಿ ಇವರ ಸ್ನೇಹ ಕೂಡ ಒಡೆದುಹೋಗಿದೆ. ಖಂಡಿತ ಒಳ್ಳೆ ಉದಾಹರಣೆ. ಆ ವಿಚಾರಣೆ ಕೇವಲ ಅಜೀಜ್ನ ವಿಚಾರಣೆಯಾಗಿರಲಿಲ್ಲ, ಅದು ವಸಾಹತುಶಾಹಿಯ ವಿಚಾರಣೆಯಾಗಿತ್ತು. ಆ ಗುಹೆಗಳು ಮನುಷ್ಯನ ಅಸ್ತಿತ್ವದ ಶೂನ್ಯತೆಯನ್ನು ತೋರಿಸಿದ್ದಲ್ಲದೆ ಆ ಸಮಾಜದಲ್ಲಿ ಬಹಳ ದಿನಗಳಿಂದ ಮುಚ್ಚಿ ಹೋಗಿದ್ದ ಜನಾಂಗೀಯ ದ್ವೇಷದ ನೈಜ ಮುಖವನ್ನ ಜಗತ್ತಿನ ಮುಂದೆ ಬೆತ್ತಲೆ ಮಾಡಿತು. ನಿಜ. ಓಕೆ, ಈಗ ಆ ಬಿಕ್ಕಟ್ಟಿನಿಂದ ಹೊರಬಂದು ಕಾದಂಬರಿಯ ಕೊನೆಯ ಘಟ್ಟಕ್ಕೆ ಹೋಗೋಣ. ಲೆಟ್ಸ್ ಸಿ ದ ಫೈನಲ್ ಪಾರ್ಟ್, ಟೆಂಪಲ್. ಗುಹೆಯ ಘಟನೆಯ ನಂತರ ಹಲವಾರು ವರ್ಷಗಳು ಕಳೆದಿವೆ. ಕಥೆಯ ಕ್ಯಾನ್ವಾಸ್ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಡಾಕ್ಟರ್ ಅಜೀಜ್ ಈಗ ಬ್ರಿಟಿಷರ ಆಡಳಿತವಿರುವ ಚಂದ್ರಪೂರ್ ಬಿಟ್ಟು ಮೌ ಎಂಬ ಸ್ವತಂತ್ರ ಹಿಂದೂ ರಾಜ್ಯದಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಿದ್ದಾನೆ. ಆತನ ವ್ಯಕ್ತಿತ್ವದಲ್ಲಿ ಅಗಾಧವಾದ ಬದಲಾವಣೆಯಾಗಿದೆ. ಹೌದು, ಆತ ಈಗ ಪಶ್ಚಿಮದ ಉಡುಪುಗಳನ್ನ ತ್ಯಜಿಸಿದ್ದಾನೆ, ಬ್ರಿಟಿಷರಿಂದ ಸಂಪೂರ್ಣ ಅಂತರ ಕಾಯ್ದುಕೊಂಡಿದ್ದಾನೆ, ಮತ್ತೆ ಮೊದಲಿಗಿಂತ ಹೆಚ್ಚು ರಾಷ್ಟ್ರೀಯವಾದಿಯಾಗಿದ್ದಾನೆ, ಅಂದ್ರೆ ನ್ಯಾಷನಲಿಸ್ಟಿಕ್ ಆಗಿದ್ದಾನೆ. ಹೌದು, ಬ್ರಿಟಿಷರು ಭಾರತವನ್ನ ಆಳುತ್ತಿರುವವರೆಗೆ ಒಬ್ಬ ಭಾರತೀಯ ಮತ್ತು ಒಬ್ಬ ಇಂಗ್ಲಿಷ್ ವ್ಯಕ್ತಿ ಎಂದಿಗೂ ನಿಜವಾದ ಸ್ನೇಹಿತರಾಗಲು ಸಾಧ್ಯವೇ ಇಲ್ಲ ಅನ್ನೋ ಕಠೋರ ನಿರ್ಧಾರಕ್ಕೆ ಆತ ಬಂದಿರ್ತಾನೆ. ಅದು ಅವನ ಎಕ್ಸ್ಪೀರಿಯನ್ಸ್ನಿಂದ ಬಂದ ನಿರ್ಧಾರ. ಇದೇ ಸಮಯದಲ್ಲಿ ಫೀಲ್ಡಿಂಗ್ ಮೌರ್ ರಾಜ್ಯಕ್ಕೆ ಬರ್ತಾನೆ. ಇಲ್ಲಿ ಅಜೀಜ್ಗೆ ಒಂದು ದೊಡ್ಡ ತಪ್ಪುಗ್ರಹಿಕೆ ಇರುತ್ತೆ. ಫೀಲ್ಡಿಂಗ್ ಇಂಗ್ಲೆಂಡ್ಗೆ ಹೋಗಿ ಅಡೆಲಾನ್ನೇ ಮದುವೆಯಾಗಿದ್ದಾನೆ ಅಂತ ಆತ ನಂಬಿರ್ತಾನೆ. ಆದರೆ ವಾಸ್ತವದಲ್ಲಿ ಫೀಲ್ಡಿಂಗ್ ಮದುವೆಯಾಗಿರುವುದು ಶ್ರೀಮತಿ ಮೂರ್ ಅವರ ಮಗಳು ಸ್ಟೆಲ್ಲಾಳನ್ನ. ಈ ಸತ್ಯ ತಿಳಿದ ಮೇಲೆ ಅಜೀಜ್ನ ಮನಸ್ಸಿನಲ್ಲಿದ್ದ ಕೋಪ ಸ್ವಲ್ಪ ಕರಗುತ್ತೆ. ವಿಶೇಷ ಏನಂದ್ರೆ, ಈ ಇಡೀ ಟೆಂಪಲ್ ವಿಭಾಗ ನಡೆಯೋದು ಒಂದು ಹಿಂದೂ ಧಾರ್ಮಿಕ ಹಬ್ಬದ ಗೋಕುಲಾಷ್ಟಮಿಯ ಸಂದರ್ಭದಲ್ಲಿ. ಕರೆಕ್ಟ್, ಹಬ್ಬದ ವಾತಾವರಣ. ಮಳೆಯ ನಡುವೆ ನಡೆಯುವ ಈ ಹಬ್ಬದ ವಾತಾವರಣ ಹಿಂದಿನ ಗುಹೆಯ ಆ ಒಣ ಹಾಗೂ ಕರಾಳ ಶೂನ್ಯತೆಗೆ ತದ್ವಿರುದ್ಧವಾಗಿದೆ ಅಲ್ವಾ? ಪರೀಕ್ಷಾ ದೃಷ್ಟಿಯಿಂದ ಈ ಎರಡೂ ವಾತಾವರಣಗಳ ವ್ಯತ್ಯಾಸವನ್ನ ಬರೆಯೋದು ಬಹಳ ಮುಖ್ಯ. ಖಂಡಿತ ಈ ಟೆಂಪಲ್ ವಿಭಾಗವು ಕಥೆಯನ್ನ ರಾಜಕೀಯ ಸಂಘರ್ಷನಿಂದ ಆಧ್ಯಾತ್ಮಿಕ ಸಮನ್ವಯದ ಕಡೆಗೆ, ಅಂದ್ರೆ ಸ್ಪಿರಿಚುವಲ್ ರೀಕನ್ಸಿಲಿಯೇಷನ್ ಕಡೆಗೆ ಕೊಂಡೊಯ್ಯುವ ಪ್ರಯತ್ನ ಮಾಡುತ್ತೆ. ಆ ಹಿಂದೂ ಹಬ್ಬದಲ್ಲಿ ಅಗಾಧವಾದ ಗೊಂದಲ, ಶಬ್ದ, ಮಳೆ ಎಲ್ಲವೂ ಇರುತ್ತೆ. ಆದ್ರೆ ಆ ಗೊಂದಲದ ನಡುವೆಯೂ ಎಲ್ಲರನ್ನ ಬೆಸೆಯುವ ಒಂದು ಪ್ರೀತಿ ಇದೆ. ಗಾಡ್ ಇಸ್ ಲವ್ ಅನ್ನೋ ಸಂದೇಶ ಅಲ್ಲಿ ಪ್ರತಿಧ್ವನಿಸುತ್ತೆ. ಗುಹೆಯಲ್ಲಿದ್ದ ಬೂಮ್ ಶಬ್ದ ಮನುಷ್ಯರನ್ನ ದೂರ ಮಾಡಿದ್ರೆ, ಇಲ್ಲಿನ ಹಬ್ಬದ ಗೊಂದಲ ಮನುಷ್ಯರನ್ನ ಹತ್ತಿರ ತರುತ್ತೆ. That's a nice contrast. ಅಜೀಜ್ ಮತ್ತೆ ಫೀಲ್ಡಿಂಗ್ ದೋಣಿಗಳಲ್ಲಿ ಮುಖಾಮುಖಿಯಾದಾಗ ಆ ದೋಣಿಗಳು ಮುಗುಚಿ ಇಬ್ಬರೂ ನೀರಿನಲ್ಲಿ ಬೀಳ್ತಾರೆ. ಆ ನೀರಿನ ಸ್ಪರ್ಶ ಅವರ ನಡುವಿನ ಹಳೆಯ ಕಹಿಯನ್ನ ತೊಳೆದು ಹಾಕಿದಂತೆ ಭಾಸವಾಗುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಮೂಮೆಂಟ್. ಆದರೆ ಫೋರ್ಸ್ಟರ್ ಕಾದಂಬರಿಯನ್ನ ಒಂದು ಸುಖಾಂತ್ಯದ, ಒಂದು ಫೇರಿ ಟೇಲ್ ತರಹ ಮುಗಿಸೋದಿಲ್ಲ. ಕಾದಂಬರಿಯ ಅಂತ್ಯ ಅತ್ಯಂತ ವಾಸ್ತವಿಕ ಮತ್ತು ಹೃದಯ ವಿದ್ರಾವಕವಾಗಿದೆ. ಹೌದು. ಅಜೀಜ್ ಮತ್ತೆ ಫೀಲ್ಡಿಂಗ್ ಒಟ್ಟಿಗೆ ಕುದುರೆ ಸವಾರಿ ಮಾಡ್ತಿರುವಾಗ ಫೀಲ್ಡಿಂಗ್ ಕೇಳ್ತಾನೆ, ನಾವ್ ಯಾಕೆ ಮತ್ತೆ ಮೊದಲಿನಂತೆ ಸ್ನೇಹಿತರಾಗಬಾರ್ದು, ನನಗೂ ಬೇಕು ನಿನಗೂ ಬೇಕು ಅಂತ. ಆದ್ರೆ ಅಲ್ಲಿ ಲೇಖಕರು ಪ್ರಕೃತಿಯನ್ನ ಬಳಸ್ಕೊಂಡಿರೋ ರೀತಿ ಮಾಸ್ಟರ್ ಸ್ಟ್ರೋಕ್. ನಿಜಕ್ಕೂ ಅದ್ಭುತ. ಅಜೀಜ್ನ ಕುದುರೆ ಹಿಂದಕ್ಕೆ ಸರಿಯುತ್ತೆ. ಆ ಭೂಮಿ, ಆ ಆಕಾಶ, ಅಲ್ಲಿನ ಕಲ್ಲು ಮಣ್ಣುಗಳು ಇಡೀ ಪ್ರಕೃತಿಯ ಇವರ ಸ್ನೇಹವನ್ನು ತಿರಸ್ಕರಿಸುತ್ತೆ. ಪ್ರಕೃತಿ ಹೇಳುತ್ತೆ, ಇಲ್ಲ, ಇನ್ನೂ ಸಮಯ ಬಂದಿಲ್ಲ, ಅಂದ್ರೆ ನೋ ನಾಟ್ ಯೆಟ್, ಮತ್ತು ಈ ಜಾಗದಲ್ಲಿ ಅಲ್ಲ, ನೋ ನಾಟ್ ದೇರ್. ಇದೇ ಈ ಇಡೀ ಕಾದಂಬರಿಯ ಅತ್ಯಂತ ಆಳವಾದ ಮತ್ತು ಕಟುವಾದ ಸತ್ಯ. ಒಬ್ಬ ಆಳುವವನು, ಇನ್ನೊಬ್ಬ ಆಳಲ್ಪಡುವವನು. ಇಂತಹ ಯಜಮಾನ ಮತ್ತು ಗುಲಾಮನ ವ್ಯವಸ್ಥೆಯಲ್ಲಿ ಎಷ್ಟೇ ವೈಯಕ್ತಿಕ ಪ್ರೀತಿ ಇದ್ರೂ ಅವರು ಸಮಾನರಾಗಿ ನಿಜವಾದ ಸ್ನೇಹಿತರಾಗಿರಲು ಸಾಧ್ಯವೇ ಇಲ್ಲ.
ಎಕ್ಸಾಕ್ಟ್ಲಿ. ಅಜೀಜ್ ಸ್ಪಷ್ಟವಾಗಿ ಹೇಳ್ತಾನೆ, ಮುಂದೊಂದು ದಿನ ಬ್ರಿಟಿಷರನ್ನೆಲ್ಲ ಭಾರತದಿಂದ ಹೊರಹಾಕಿದ ಮೇಲೆ, ನಾವೆಲ್ಲರೂ ಸ್ವತಂತ್ರರಾದ ಮೇಲೆ, ಆಗ ನೀನು ಮತ್ತೆ ನಾನು ನಿಜವಾದ ಸ್ನೇಹಿತರಾಗಬಹುದು, ಆದ್ರೆ ಅಲ್ಲಿಯವರೆಗೆ ಇಲ್ಲ ಅಂತ. ಅಂದ್ರೆ ರಾಜಕೀಯ ಸ್ವಾತಂತ್ರ್ಯ ಇಲ್ಲದೆ ವೈಯಕ್ತಿಕ ಸ್ವಾತಂತ್ರ್ಯವೂ ಇಲ್ಲ ಅನ್ನೋದು. ಓಕೆ, ಈ ಕಥೆಯ ಆಳವಾದ ಅರ್ಥಗಳನ್ನ ಒಗ್ಗೂಡಿಸಿ ನೋಡೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಥೀಮ್ಸ್. ಓಕೆ, ಲಿಸ್ಟ್ ಮಾಡೋಣ. ನಾವು ಇಷ್ಟೊತ್ತು ಚರ್ಚಿಸಿದ ಘಟನೆಗಳ ಹಿಂದಿರುವ ಪ್ರಮುಖ ವಸ್ತುಗಳನ್ನ ಅಥವಾ ಥೀಮ್ಸ್ ಬಗ್ಗೆ ವಿಶ್ಲೇಷಣೆ ಮಾಡೋಣ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಪ್ರಬಂಧಗಳಿಗೆ ಅನುಕೂಲವಾಗುವಂತೆ ನಾನು ಕಾಲಾನುಕ್ರಮದಲ್ಲಿ ಪಟ್ಟಿ ಮಾಡ್ತೀನಿ. ಹೌದು, ಪಾಯಿಂಟ್ಸ್ ವೈಸ್ ಹೇಳೋದು ಒಳ್ಳೇದು. ಮೊದಲನೇದಾಗಿ ವಸಾಹತುಶಾಹಿ ಮತ್ತು ಜನಾಂಗೀಯ ಸಂಘರ್ಷ, ಅಂದ್ರೆ ಕೊಲೋನಿಯಲಿಸಂ ಆ್ಯಂಡ್ ರೇಷಲ್ ಕಾನ್ಫ್ಲಿಕ್ಟ್. ಫಾರ್ಸ್ಟರ್ ತಾನೊಬ್ಬ ಬ್ರಿಟಿಷ್ ಪ್ರಜೆಯಾಗಿದ್ದರೂ ತನ್ನದೇ ದೇಶದ ಸಾಮ್ರಾಜ್ಯಶಾಹಿ ನೀತಿಯನ್ನ ಅತ್ಯಂತ ಕಟುವಾಗಿ ಟೀಕಿಸಿದ್ದಾರೆ. ಹೌದು, ಅವರು ಬ್ರಿಟಿಷ್ ಅಧಿಕಾರಿಗಳನ್ನ ಕೇವಲ ಖಳನಾಯಕರಾಗಿ ಚಿತ್ರಿಸಿಲ್ಲ, ಬದಲಾಗಿ ಅಧಿಕಾರ ಅನ್ನೋದು ಸಾಮಾನ್ಯ ಮನುಷ್ಯರನ್ನು ಹೇಗೆ ಅಮಾನವೀಯಗೊಳಿಸುತ್ತದೆ ಅನ್ನೋದನ್ನ ತೋರಿಸಿದ್ದಾರೆ. ಬ್ರಿಟಿಷರು ಭಾರತದಲ್ಲಿ ಆಡಳಿತ ನಡೆಸಲು ಒಂದು ರೀತಿಯ ಭ್ರಮೆಯನ್ನ ಸೃಷ್ಟಿಸಿಕೊಳ್ಬೇಕಿತ್ತು. ತಾವು ಶ್ರೇಷ್ಠರು, ಭಾರತೀಯರು ಕೀಳು ಅನ್ನೋ ಭ್ರಮೆ. ಈ ಭ್ರಮೆಯೇ ಜನಾಂಗೀಯ ಸಂಘರ್ಷಕ್ಕೆ ಮೂಲ ಕಾರಣವಾಯಿತು. ಕರೆಕ್ಟ್. ಎರಡನೇ ಮುಖ್ಯ ಥೀಮ್ ಬಂದು ಸ್ನೇಹ, ಅಂದ್ರೆ ಫ್ರೆಂಡ್ಶಿಪ್. ಅಜೀಜ್ ಮತ್ತೆ ಫೀಲ್ಡಿಂಗ್ ನಡುವಿನ ಸಂಬಂಧದ ಏರಿಳಿತಗಳು. ಹೌದು, ರಾಜಕೀಯ ವ್ಯವಸ್ಥೆ ಹೇಗೆ ವೈಯಕ್ತಿಕ ಸ್ನೇಹವನ್ನ ಬಲಿಯಾಗಿಸುತ್ತೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಎಕ್ಸಾಕ್ಟ್ಲಿ. ಇನ್ನು ಮೂರನೇ ಥೀಮ್ ಬಂದು ಸಾಂಸ್ಕೃತಿಕ ತಪ್ಪುಗ್ರಹಿಕೆ ಮತ್ತು ಸಂವಹನದ ಕೊರತೆ, ಕಲ್ಚರಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಕಾದಂಬರಿಯಲ್ಲಿ ನಡೆಯುವ ಹಲವು ಸಂಘರ್ಷಗಳು ದುರುದ್ದೇಶದಿಂದ ಆದದ್ದಲ್ಲ. ಬ್ರಿಟಿಷರ ಆಲೋಚನಾ ವಿಧಾನ ಲಾಜಿಕಲ್ ಮತ್ತು ನೇರವಾಗಿರುತ್ತದೆ. ಆದರೆ ಭಾರತೀಯರ ಸಂಸ್ಕೃತಿ ಭಾವನಾತ್ಮಕ ಮತ್ತು ಸಂಕೀರ್ಣವಾಗಿರುತ್ತದೆ. ಹೌದು, ಮಿಸಸ್ ಮೋರ್ ಶೂ ತೆಗೆದದ್ದು, ಫೀಲ್ಡಿಂಗ್ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು, ಇವೆಲ್ಲವೂ ಈ ಸಾಂಸ್ಕೃತಿಕ ಅಂತರವನ್ನು ಕಡಿಮೆ ಮಾಡುವ ಪ್ರಯತ್ನಗಳಾಗಿದ್ವು. ಆದರೂ ಅಗಾಧವಾದ ಭಿನ್ನತೆಗಳಿಂದಾಗಿ ತಪ್ಪುಗ್ರಹಿಕೆಗಳು ಅನಿವಾರ್ಯವಾಗುತ್ತವೆ. ಜತೆಗೆ ನಾಲ್ಕನೇ ಥೀಮ್ ಆಧ್ಯಾತ್ಮಿಕತೆ ಮತ್ತು ನಿಗೂಢತೆ, ಅಂದ್ರೆ ಸ್ಪಿರಿಚುವಾಲಿಟಿ ಆ್ಯಂಡ್ ಮಿಸ್ಟರಿ. ಓಕೆ, ಪಶ್ಚಿಮದ ಜನರಿಗೆ ಎಲ್ಲವನ್ನೂ ವೈಜ್ಞಾನಿಕವಾಗಿ ವಿವರಿಸುವ ಹಂಬಲವಿರುತ್ತೆ. ಆದರೆ ಭಾರತವನ್ನ ಫಾಸ್ಟರ್ ವಿವರಿಸಲಾಗದ, ನಿಗೂಢವಾದ ಹಾಗೂ ಬೌದ್ಧಿಕತೆಗೆ ನಿಲುಕದ ದೇಶವಾಗಿ ಚಿತ್ರಿಸಿದ್ದಾರೆ. ಮಾರಾಬಾರ್ ಗುಹೆಗಳ ನಿಗೂಢತೆ ಮನುಷ್ಯನ ಅಹಂಕಾರವನ್ನ ಅಣಕಿಸಿದ್ರೆ, ಕೊನೆಯಲ್ಲಿ ಬರುವ ದೇವಾಲಯದ ವಿಭಾಗವು ಒಪ್ಪಿಕೊಳ್ಳುವಿಕೆಯನ್ನ ಮತ್ತು ಆಧ್ಯಾತ್ಮಿಕ ಸಾಮರಸ್ಯವನ್ನ ಬಿಂಬಿಸುತ್ತೆ. ಅಬ್ಸಲ್ಯೂಟ್ಲಿ. ಮತ್ತು ಇವೆಲ್ಲದರ ಕೇಂದ್ರದಲ್ಲಿರುವುದು ಆ ಸ್ನೇಹದ ಹುಡುಕಾಟ. ಓಕೆ, ನಾವು ಈ ಡೀಪ್ ಡೈವ್ನ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಲೆಟ್ಸ್ ಸಿ ದ ಶಾರ್ಟ್ ಸಮ್ಮರಿ ಅಂಡ್ ಕನ್ಕ್ಲೂಷನ್. ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ಪ್ಯಾಸೇಜ್ ಟು ಇಂಡಿಯಾ ಕಾದಂಬರಿಯು ಕೇವಲ ಒಂದು ರಾಜಕೀಯ ಕಥೆಯಲ್ಲ. ಮತ್ತೆ ಇದು ಬ್ರಿಟಿಷರು ಮತ್ತು ಭಾರತೀಯರ ನಡುವಿನ ಸಂಘರ್ಷದ ಕಥೆಯಾಗಿದ್ರೂ, ಇದು ಮೂಲತಃ ಮನುಷ್ಯರ ನಡುವಿನ ಭಾವನಾತ್ಮಕ ತಡೆಗೋಡೆಗಳನ್ನು, ಅಂದ್ರೆ ಇಮೋಷನಲ್ ಬ್ಯಾರಿಯರ್ಸ್ನ ಶೋಧಿಸುವ 20ನೇ ಶತಮಾನದ ಶ್ರೇಷ್ಠ ಕೃತಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ರೆ ಮತ್ತು ಹೊಸ ದೃಷ್ಟಿಕೋನವನ್ನು ನೀಡಿದ್ರೆ,